ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ಬಿಹಾರದ ಪಟ್ನಾದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಒಂದು ನೀಚ ಕಾರ್ಯಕ್ಕೆ ಕೈ ಹಾಕಿದ್ರು. ಮಹಿಳಾ ಡಾಕ್ಟರ್ ಒಬ್ಬರಿಗೆ ಪ್ರಶಸ್ತಿ ಪತ್ರನೋ ಅಪಾಯಿಂಟ್ಮೆಂಟ್ ಲೆಟರ್ ಕೊಡುವ ಸನ್ನಿವೇಶದಲ್ಲಿ ಅವರ ಹಿಜಾಬ್ ಅನ್ನು ಎಳೆಯುವಂತಹದಕ್ಕೆ ಮುಂದಾದ್ರು. ಎಳೆದ್ರು ಸಹ, ಅದು ಸಹ ಬಹಳ ಬಲವಂತದಿಂದ ಜೋರಾಗಿ ಎಳೆದು. ಅದಕ್ಕೆ ಅವರು ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ಮಾನಸಿಕ ಆರೋಗ್ಯದ ಸ್ಥಿತಿ ಅಂತ ಏನ್ ಬೇಕಾದ್ರೂ ಸಮಜಾಯಿಷಿಗಳನ್ನ ಕೆಲವರು ಕೊಟ್ಕೊಳ್ಬಹುದು. ಬಟ್ ನಿತೀಶ್ ಕುಮಾರ್ ಅದಕ್ಕೇನು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದ್ರೆ ಎಲ್ಲ ಕಡೆ ಚರ್ಚೆ ಆಗ್ತಿರುವಂತಹದ್ದು ಅದು ಎಷ್ಟು ಸರಿ, ಅದರ ಜೊತೆಗೆ ಚರ್ಚೆ ಆಗ್ತಿರುವಂತಹದ್ದು ನಾನು ಹೇಳ್ದಂಗೆ ಅವರ ಮಾನಸಿಕ ಸ್ಥಿತಿಯ ಕಾರಣಕ್ಕಾಗಿ ಹಾಗೆ ಮಾಡಿದ್ರ ಅಥವಾ ಬಿಜೆಪಿಯ ಸೋಂಕು ಅವರಿಗೆ ತಗುಲಿದೆಯಾ, ಅದೊಂದು ಕಡೆ. ಆದ್ರೆ ಇನ್ನೊಂದು ಕಡೆ ಇದೇ ಘಟನೆಯ ಬಗ್ಗೆ ಉತ್ತರ ಪ್ರದೇಶದ ಮಂತ್ರಿಯೊಬ್ಬರನ್ನ ಕೇಳಿದಾಗ, ಸಂಜಯ್ ನಿಷಾದ್ ಅನ್ನುವಂತಹ ಮಂತ್ರಿ, ಅದರ ಬಗ್ಗೆ ಕೇಳಿದಾಗ ನಿಮ್ಮ ಅಭಿಪ್ರಾಯ ಏನು ಅಂದಿದ್ದಕ್ಕೆ ಆತ ಕೊಟ್ಟಂತಹ ನೀಚಾತಿ ನೀಚ ಉತ್ತರ ಇದೆಯಲ್ಲ, ಅದು ಇವರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತೆ. ಏನ್ ಗೊತ್ತಾ ಮನುಷ್ಯ ಹೇಳಿದ್ದು, ಹಿಜಾಬ್ ಮುಟ್ಟಿದ್ದಕ್ಕೆ ಇಷ್ಟು ಮಾತಾಡ್ತಿದ್ದೀರಲ್ಲ, ಇನ್ನೇನಾದ್ರೂ ಮುಟ್ಬಿಟ್ಟಿದ್ರೆ ನೋಡಿ ಒಬ್ಬ ಮಂತ್ರಿ ಯಾವ ನೀಚತನದಲ್ಲಿ ಬದುಕ್ತಿರ್ತಾರೆ ಅಂತ. ಸೊ ಯಾರದು ಮಂತ್ರಿ ಏನು ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಪಟ್ನಾದಲ್ಲಿ ನಿನ್ನೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಏನ್ ಕಾರ್ಯಕ್ರಮ ಅಂದ್ರೆ, ಈ ಆಯುಷ್ ಅನ್ನುವಂತಹ ವೈದ್ಯಕೀಯ ಪದ್ಧತಿ ಇದೆಯಲ್ಲ, ಆ ವೈದ್ಯಕೀಯ ಪದ್ಧತಿಯಲ್ಲಿ ಡಿಗ್ರಿ ಮುಗಿಸ್ಕೊಂಡು ಕೆಲಸ ಗಿಟ್ಟಿಸ್ಕೊಂಡಿರುವಂತಹ ಡಾಕ್ಟರ್ಗಳಿಗೆ, ವೈದ್ಯರಿಗೆ ಪ್ರಮಾಣ ಪತ್ರ ಮತ್ತು ಅಪಾಯಿಂಟ್ಮೆಂಟ್ ಲೆಟರ್ಗಳನ್ನ ಕೊಡುವಂತಹ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅಲ್ಲಿ ಉಪಸ್ಥಿತಿ ಇದ್ರು. ಅವರು ಎಲ್ರಿಗೂ ಸಹ ಕೊಡ್ತಾ ಇದ್ರು. ಒಬ್ಬ ಡಾಕ್ಟರ್, ಮುಸ್ಲಿಂ ಡಾಕ್ಟರ್, ಆಕೆ ಮಹಿಳೆ, ಅವರು ಹಿಜಾಬ್ ಹಾಕೊಂಡು ಹೋಗಿದ್ರು, ಮುಖ ಸಹ ಕವರ್ ಮಾಡ್ಕೊಂಡು ಹೋಗಿದ್ರು. ಅವರಿಗೆ ಪ್ರಶಸ್ತಿ ಪತ್ರ ಕೊಟ್ಟ ತಕ್ಷಣನೇ ನಿತೀಶ್ ಕುಮಾರ್ ನೀವು ಯಾರಿಗೂ ಕಮ್ಮಿ ಇಲ್ಲ ಅಂತ ಒಂದು ಡೈಲಾಗ್ ಹೇಳಿ ಮುಖದ ಮೇಲಿನ ಬಟ್ಟೆಯನ್ನ ಬಲವಂತಕ್ಕೆ ಜೋರಾಗಿ ಎಳೆದು ಬಿಡ್ತಾರೆ. ಆ ಮೂಲಕ ಹಿಜಾಬ್ಗೆ ಕೈ ಹಾಕುವಂತ ನೀಚ ಕೆಲಸಕ್ಕೆ ಮುಂದಾಗ್ತಾರೆ. ಈಗ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋರ್ಗೇನು ಕಡಿಮೆ ಇಲ್ಲ. ಯಾಕಂದ್ರೆ ಅದಕ್ಕೊಂದು ಪಡೆನೇ ಇದೆ, ಕೂಲಿ ಪಡೆ ಇದೆ, 2 ರೂಪಾಯಿ ಪಡೆ ಇದೆ, ಎಂಜಲು ಪಡೆ ಇದೆ, ಸಾಕಷ್ಟಿದೆ. ಅದರ ಜೊತೆಗೆ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮನೂ ಇದೆ. ಒಂದು ಕಡೆ ಸಮರ್ಥನೆ ಮಾಡಿಕೊಳ್ಳುವಂತಹ ಕೂಲಿ ಪಡೆ ಏನಿದೆಯಲ್ಲ, ಬಿಜೆಪಿ NDA ಕೂಲಿ ಪಡೆಗಳು 2 ರೂಪಾಯಿಗೋಸ್ಕರ ದೇಶವನ್ನೇ ಯಾರು ಬೇಕಾದ್ರೂ ಲೂಟಿ ಮಾಡ್ಕೊಂಡು ಹೋಗ್ಲಿ, ನಾಶ ಮಾಡ್ಲಿ, ಎಕ್ಕುಟ್ಟೋಗ್ಲಿ, ಏನು ಚಿಂತೆ ಇಲ್ಲ, ನನಗೆ ಒಂದು ಕಮೆಂಟ್ಗೆ 2 ರೂಪಾಯಿ ಬರುತ್ತೆ, ಅಷ್ಟೇ ನನ್ನ ಜೀವನ, ನನಗೆ ಖುಷಿ ಕೊಡುತ್ತೆ. ಆ ಮಟ್ಟದಲ್ಲಿ ಬದುಕುವಂತಹ ನೀಚರು ಒಂದಷ್ಟು ಜನ ಇದಾರಲ್ಲ, ಅವರು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅದರ ಸಮರ್ಥನೆ ಏನು, ತಂದೆಯ ವಯಸ್ಸಿನ ವ್ಯಕ್ತಿ ಅಷ್ಟು ಮಾಡಿದ್ರೆ ಏನ್ ತಪ್ಪು, ಹಿಜಾಬ್ ಹೇಳಿದ್ರೆ ಏನ್ ತಪ್ಪು ಅಂತ ಪ್ರಶ್ನೆ. ಇವ್ರ ಮನೆ ಹೆಣ್ಣು ಮಕ್ಕಳಿಗೆ ಯಾರಾದ್ರೂ ಸೆರೆಗೆ ಹಿಡ್ಕೊಂಡು ಹೇಳಿದ್ರೆ ಅವಾಗ ಗೊತ್ತಾಗತ್ತೇನೋ, ಗೊತ್ತಿಲ್ಲ. ಅವಾಗ್ಲೂ ಗೊತ್ತಾಗುತ್ತೋ ಇಲ್ವೋ, ಇವ್ರಿಗೆ ಅವಾಗ್ಲೂ ಯಾವ ಪಕ್ಷದವ್ರು ಅಂತ ನೋಡ್ತಾರೇನೋ. ಬಿಜೆಪಿ ಅವರಾದ್ರೆ ಇನ್ನ ಹೇಳಿರಿ ಅಂತಾರೇನೋ. ಅಷ್ಟು ನೀಚತನದಲ್ಲಿ ಬದುಕೋರು ಅವರೆಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇನ್ನು ಗೋಧಿ ಮಾಧ್ಯಮಗಳು ಸಹ ಅದೇ ಡೈಲಾಗು, ತಂದೆಯ ಸ್ಥಾನದಲ್ಲಿ ಇರಬಹುದಾದಂತಹ ವ್ಯಕ್ತಿ, ಅದನ್ನ ಯಾಕೆ ಬೇರೆ ರೀತಿಯಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ, ಹಾಗೆ ಹೀಗೆ ಅಂತ. ಸೊ ಅಲ್ಲಿಗೆ ಅದು ಹೋಗ್ತಾ ಇತ್ತು. ಅದೇ ಪ್ರಶ್ನೆಯನ್ನ, ಅದೇ ವಿಚಾರವನ್ನು ತಗೊಂಡು ಉತ್ತರ ಪ್ರದೇಶದಲ್ಲಿ ಪತ್ರಕರ್ತರು, ಅಲ್ಲಿನ ಮಂತ್ರಿಯಾಗಿರುವಂತಹ ಸಂಜಯ್ ನಿಷಾದ್ ಅವರಲ್ಲಿ ಪ್ರಶ್ನೆ ಕೇಳ್ತಾರೆ, ಬಿಹಾರದಲ್ಲಿ ಈ ರೀತಿ ಘಟನೆ ಆಗಿದೆಯಲ್ಲ, ನಿತೀಶ್ ಕುಮಾರ್ ಹಿಜಾಬ್ ಹೇಳಿದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಅದಕ್ಕೆ ಇಂಥ ಗಂಭೀರ ವಿಚಾರಕ್ಕೂ ಸಹ ಏನೋ ಕಾಮಿಡಿ ಅನ್ನೋ ರೀತಿಯಲ್ಲಿ ಜೋರಾಗಿ ನಗುತ್ತಾನೆ ಸಂಜಯ್ ನಿಷಾದ್ ಕೊಡುವ ಉತ್ತರ ಏನು ಅಂದ್ರೆ, ಹಿಜಾಬ್ ಎಳೆದಿದ್ದಕ್ಕೇನೆ ಹೀಗಾಡ್ತಿರಲ್ಲ, ಅವರು ಮನುಷ್ಯರೇ ತಾನೆ. ಯಾರು ನಿತೀಶ್ ಕುಮಾರ್ ಮನುಷ್ಯರೇ ಅಂದ್ರೆ ಬೇರೆ ಅರ್ಥದಲ್ಲಿ ಹೇಳ್ತಾ ಇರೋದು, ಮನುಷ್ಯರೇ ತಾನೆ, ಹಿಜಾಬ್ ತಾನೇ ಎಳೆದಿದ್ದು, ಹಿಜಾಬ್ ಎಳೆದಿದ್ದಕ್ಕೆ ಇಷ್ಟು ಮಾತಾಡ್ತಿದ್ದೀರಾ, ಬೇರೆ ಏನಾದ್ರೂ ಎಳೆದ್ಬಿಟ್ಟಿದ್ರೆ, ಬೇರೆ ಏನಾದ್ರೂ ಮುಟ್ಟುಬಿಟ್ಟಿದ್ರೆ ನೋಡಿ. ಇದು ಇವರ ಸಂಸ್ಕೃತಿ, ಇದು ಬಿಜೆಪಿ ಸಂಸ್ಕೃತಿ, NDA ಸಂಸ್ಕೃತಿ, ಬಿಜೆಪಿ ಸಹವಾಸ ಮಾಡಿರೋರ ಸಂಸ್ಕೃತಿ ಇದು ಅಷ್ಟೇ. ಇವ್ರ ಮನೆ ಹೆಣ್ಣು ಮಕ್ಕಳಿಗೆ ಆ ರೀತಿ ಯಾರಾದ್ರೂ ಮಾಡಿದ್ರೆ, ಇದೇ ಮಂತ್ರಿಯ ಮಗಳನ್ನೋ ಮೊಮ್ಮಗಳನ್ನೋ ಯಾರಾದ್ರೂ ನಾನು ಬರೀ ಕೈ ಹಿಡ್ಕೊಂಡು ಎಳೆದಿದ್ದು ಬೇರೆ ಏನು ಮುಟ್ಲಿಲ್ವಲ್ಲ, ಅದಕ್ಕೆ ಯಾಕೆ ಹಿಂಗ್ ಆಡ್ತೀರಾ, ಬೇರೆದು ಮುಟ್ಟಿದ್ರೆ ಅಂತ ಕೇಳ್ಬಿಟ್ಟಿದ್ರೆ ಹೆಂಗಾಗಲ್ಲ. ಅಂದ್ರೆ ಇವರ ಪ್ರಕಾರ ಇವರು ಪಕ್ಷದವರು, ಇವರು ಬೇರೆಯವರಿಗೆ, ಅದರಲ್ಲೂ ಮುಸ್ಲಿಮರಿಗೆ, ದಲಿತರಿಗೆ ಏನು ಮಾಡಿದ್ರು ಯಾರು ಪ್ರಶ್ನೆ ಕೇಳಬಾರ್ದು, ಅದೆಲ್ಲವೂ ಸಹ ಅಕ್ಸೆಪ್ಟೆಡ್ ಆಗಬೇಕು. ಅಂದರೆ ಇಂಡೈರೆಕ್ಟ್ ಆಗಿ ಮನುಸ್ಮೃತಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಿರೋದು ಅವರು, ಅಷ್ಟೇನೇನಿಲ್ಲ.
ನೀವೆಲ್ಲ ಗುಲಾಮರು, ನಾವು ಮುಟ್ಟಿದ್ರೆ ಮುಟ್ಟಿಸ್ಕೋಬೇಕು, ಇನ್ನೇನಾದ್ರು ಮಾಡಿದ್ರೆ ಮಾಡಿಸ್ಕೊಳ್ಬೇಕು, ಒದ್ರೆ ಒದಿಸ್ಕೊಳ್ಬೇಕು, ಕೊಂದ್ರೆ ಕೊಲ್ಲಿಸ್ಕೊಳ್ಬೇಕು, ಏನು ಮಾಡಿದ್ರು ಸುಮ್ಮನೆ ಇರ್ಬೇಕು. ನಮಗೆ ಆ ಹಕ್ಕಿದೆ, ನಮಗೆ ಧಾರ್ಮಿಕವಾಗಿ ಆ ಹಕ್ಕಿದೆ, ಶತಮಾನಗಳಿಂದ ಇದೆ ಆ ಹಕ್ಕು. ನಿನ್ನೆ ಮೊನ್ನೆ ಬಂದಂತಹ ಸಂವಿಧಾನ ಏನ್ ಕಿತ್ಕೊಳ್ಳೋದು ಅನ್ನೋದು ಇವ್ರ ಲೆಕ್ಕಾಚಾರ ಇರಬೇಕು ಅನ್ಸುತ್ತೆ. ಇನ್ನು ಈ ಕಡೆ ನಿತೀಶ್ ಕುಮಾರ್ ಕಥೆಯನ್ನ ನೋಡೋದಾದ್ರೆ, ನಿತೀಶ್ ಕುಮಾರ್ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ನೋದರ ಬಗ್ಗೆ ಕಳೆದ 1 ವರ್ಷದಿಂದ ಚರ್ಚೆಗಳಾಗ್ತಿದೆ. ಯಾಕಂದ್ರೆ ನಿತೀಶ್ ಕುಮಾರ್ ಆಗಾಗ ಆನ್ ಕ್ಯಾಮ್ರಾ ಸಾಕಷ್ಟು ಬಾರಿ ತಾವು ಮಾನಸಿಕವಾಗಿ ಸ್ವಸ್ಥರಿಲ್ಲ, 100% ಫಿಟ್ ಇಲ್ಲ ಅನ್ನೋದನ್ನ ತಾವೇ ನಿರೂಪಣೆ ಮಾಡ್ಕೊಂಡು ಹೊರಟಿದ್ದಾರೆ. ಎಂತೆಂಥದ್ದು ಉದಾಹರಣೆಗಳಿದಾವೆ. ರಾಷ್ಟ್ರಗೀತೆ ಹಾಡಬೇಕಾದ್ರೆ ಎಲ್ರಿಗೂ ಮಾತಾಡಿಸ್ಕೊಂಡಿರೋದು, ಆ ನಂತರ ಒಬ್ಬ IAS ಆಫೀಸರ್ ಯಾವುದೋ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯ ಭಾಗವಾಗಿ ಸಸಿ ತಂದುಕೊಟ್ರೆ ಆ ಸಸಿ ತೆಗೆದು ಆ IAS ಆಫೀಸರ್ ತಲೆ ಮೇಲೆ ಇಟ್ಟಿರೋದು, ಅಮಿತ್ ಶಾ ಸ್ಟೇಜ್ ಮೇಲೆ ಇರಬೇಕಾದ್ರೇನೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಯಾವುದೋ ಮಹಿಳೆಯನ್ನ ತನ್ನ ಭುಜದ ಮೇಲೆ ಕೈ ಹಾಕೊಂಡು ಎಳ್ಕೊಂಡಿದ್ದು, ಹೀಗೆ ನಾನಾ ಘಟನೆಗಳಿದ್ದಾವೆ. ಒಂದಲ್ಲ ಎರಡಲ್ಲ. ನರೇಂದ್ರ ಮೋದಿ ಜೊತೆ ಲೈವ್ ಅಲ್ಲಿ ಇರ್ಬೇಕಾದ್ರೆ, ಆನ್ಲೈನ್ ಮೀಟಿಂಗ್ ಲೈವ್ ಅಲ್ಲಿ ಇರ್ಬೇಕಾದ್ರೆ ನಿರಂತರವಾಗಿ ನಮಸ್ಕಾರ 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 ನಮಸ್ಕಾರ, ಏನ್ ನಿಲ್ಲಿಸ್ತಾನೆ ಇಲ್ಲ ಮನುಷ್ಯ. ಆಮೇಲೆ ಮೋದಿಗೆ ಆಗಾಗ ಕಾಲಿಗೆ ಬಿದ್ದು ಬಿಡೋದು. ಮೋದಿ ನಿತೀಶ್ ಕುಮಾರ್ಗಿಂತ ಕಡಿಮೆ ವಯಸ್ಸಿನ ವ್ಯಕ್ತಿ. ನಿತೀಶ್ ಕುಮಾರ್ ದೊಡ್ಡವರು ವಯಸ್ಸಲ್ಲಿ, ಆದ್ರೂ ಮೋದಿ ಕಾಲಿಗೆ ಹೋಗಿ ಬೀಳೋದು. ಅದು ಬಿಡಿ, ಮೋದಿ ಕತೆ ಬಿಡಿ. ಆ ಫೋಟೋಗೆ ಏನ್ ನಡೆದ್ರು ಮೋದಿ ವಿಲ್ ಅಕ್ಸೆಪ್ಟ್ ಹ್ಯಾಪಿಲಿ. ಅದೊಂದು ಫೋಟೋ ಸಿಗ್ತದಲ್ಲ, ಬೀಳ್ಲಿ ಬೀಳ್ಲಿ ಅಂತ, ಹಂಗೆ ಮೋದಿ ಬಾಳು. ಸೊ ಇದು ಈ ರೀತಿಯ ಮನಸ್ಥಿತಿ ಇರೋದ್ರಿಂದ ಈ ಮನುಷ್ಯ ಎಲ್ಲೇ ಹೋದ್ರು ಸಹ ಹಿಂದ್ಗಡೆ ಒಂದು ಉಪಮುಖ್ಯಮಂತ್ರಿ ಸಾಮ್ರಾಟ್ ಅಶೋಕ್ ಕಾಯ್ತಾ ಇರ್ತಾರೆ, ವಾಪಸ್ ಹೇಳ್ಕೊಳಕ್ಕೆ ಅಥವಾ ತಡೆಯೋದಕ್ಕೆ. ಯಾರನ್ನ? ನಿತೀಶ್ ಕುಮಾರ್ನ. ಅಥವಾ ಬೇರೆ ಯಾರಾದ್ರೂ ಆಫೀಸರ್ಸು ಅವರು ಇವರು ಒಂದು ಕಣ್ಣಿಟ್ಟೇ ಇರ್ತಾರೆ ನಿತೀಶ್ ಕುಮಾರ್ ಮೇಲೆ. ಸೊ ನಿನ್ನೆ ನಡೆದಂತಹ ಹಿಜಾಬ್ ಎಳೆಯುವಂತಹ ಪ್ರಕರಣದಲ್ಲಿಯೂ ಸಹ ಈಗ ಬರುವ ಪ್ರಶ್ನೆ, ಅದು ಅವರ ಮಾನಸಿಕ ಸ್ಥಿತಿಯ ಕಾರಣಕ್ಕಾಗಿ ಆಗಿದ್ದ, ತಾವೇನ್ ಮಾಡ್ತಿದ್ದೀನಿ ಅನ್ನೋದ್ರ ಅರಿವಿಲ್ಲದೇನೆ ಮಾಡಿದ್ದ, ಅಥವಾ ಬಿಜೆಪಿಯವರ ಸಹವಾಸ ದೋಷದಿಂದ ಆಗಿದ್ದ? ಯಾಕಂದ್ರೆ ನಿಮಗೆ ಗೊತ್ತೇ ಇದೆ, ಬಿಜೆಪಿ ಅವ್ರದ್ದು ನಿರಂತರವಾಗಿ ಸುದ್ದಿಗಳು ಬರ್ತಾನೆ ಇರ್ತದೆ. ಅವ್ರದ್ದು ಒಂದಲ್ಲ ಎರಡಲ್ಲ ಬರ್ತಾನೆ ಇರ್ತವೆ. ಲೈಂಗಿಕ ಶೋಷಣೆಯಿಂದ ಹಿಡಿದು ಇನ್ಯಾವ್ದ್ಯಾವ್ದು ಅಕ್ರಮಗಳು ಪಕ್ರಮಗಳು, ಏನು ಒಂದು ಪಟ್ಟಿನೇ ತೆಗಿಬಹುದು, ಹಾಗೆ ಬರ್ತಾ ಇರ್ತವೆ. ಬೇರೆ ಪಕ್ಷದಲ್ಲಿ 6 ತಿಂಗಳಿಗೋ 1 ವರ್ಷಕ್ಕೋ ಒಂದು ಬಂದ್ರೆ, ಇವ್ರದ್ದು ದಿನಕ್ಕೊಂದಾದ್ರೂ ಬರ್ತಿರುತ್ತೆ ಯಾವುದೋ ಒಂದು. ಆ ಕಾರ್ಯಕರ್ತರಿಂದ ಹಿಡಿದು ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳವರೆಗೆ ನಡು ರಸ್ತೆಯಲ್ಲಿ, ಮಧ್ಯಪ್ರದೇಶದ ನಡು ರಸ್ತೆಯಲ್ಲಿ ಲೈಂಗಿಕ ಕ್ರಿಯೆ ಮಾಡುವ ಒಟ್ಟಿಗೆ ಅಲ್ಲಿನ ಜನ, ಆ ಪಕ್ಷದಲ್ಲಿರುವಂತಹ ನಾಯಕರು, ಸೋಕಾಲ್ಡ್ ನಾಯಕರು, ಅವರೆಲ್ಲ ಸನ್ನದ್ಧರಾಗಿರ್ತಾರೆ. ಎನಿ ಟೈಮ್ ಸನ್ನದ್ಧರಾಗಿರ್ತಾರೆ. ಸೊ ಆ ಸೋಂಕು ಏನಾದ್ರೂ ನಿತೀಶ್ ಕುಮಾರ್ಗೆ ಆಗಿದೆಯಾ? ಯಾಕಂದ್ರೆ ಅದೊಂದು ರೀತಿ ಸಾಂಕ್ರಾಮಿಕ ರೋಗ, ಅದು ಎಲ್ರಿಗೂ ಹರಡಿಸ್ಬಿಡ್ತಾರೆ. ಆ ಸೋಂಕು ಏನಾದ್ರೂ ಆಗಿದೆ ಅನ್ನೋ ಪ್ರಶ್ನೆಗಳು ಬರ್ತಿದೆ. ಆದ್ರೆ ನಿತೀಶ್ ಕುಮಾರ್ ಮಾತ್ರ ಅದಕ್ಕೆ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ. ನಾನು ಹೇಳ್ದಂಗೆ ₹2 ಭಕ್ತರು, ಈ ಎಂಜಲು ಮಾಧ್ಯಮಗಳು ಮಾತ್ರ ಸಮರ್ಥನೆ ಮಾಡ್ಕೊಂಡಿದ್ದಾವೆ. ಅದು ಹಾಗಲ್ಲ ಹೀಗೆ ಅಂತ ಕತೆ ಕಟ್ಟಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಸಂಜಯ್ ನಿಷಾದ್ ಅನ್ನುವಂತಹ ಮಂತ್ರಿ ನೀಚಾತಿ ನೀಚ ಪ್ರತಿಕ್ರಿಯೆ ಕೊಟ್ಟು, ಹಿಜಾಬ್ ತಾನೇ ಮುಟ್ಟಿದ್ದು, ಬೇರೇನು ಮುಟ್ಲಿಲ್ವಲ್ಲ ಅಂತ ಅದನ್ನೊಂದು ಕಾಮಿಡಿ ಮತ್ತು ಅಸಹ್ಯಕರವಾದಂತಹ ಘಟನೆಯಾಗಿ ಮಾರ್ಪಡಿಸಿದ್ದಾರೆ. ಇದಿಷ್ಟು ನಿತೀಶ್ ಕುಮಾರ್ ಹಿಜಾಬ್ ಎಳೆದಂತಹ ಪ್ರಕರಣಕ್ಕೆ ಕುರಿತಾಗಿ ನಾವು ಮಾತಾಡಬಹುದಾದಂತಹ ವಿಚಾರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.